ಆಂಜನೇಯನ ಪಂಚಮುಖಿ ಅವತಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಹನುಮಂತನ ಇನ್ನೊಂದು ರೌದ್ರಾವತಾರವಿದೆ. ಹಿಂದೆ ರಾಮಾಯಣದ ಯುದ್ಧ ಮುಗಿದ ಮೇಲೆ ಇನ್ನೊಂದು ಹೊಸ ಸಮಸ್ಯೆ ಹುಟ್ಕೊಳ್ಳುತ್ತೆ. ರಾವಣನ ಸೇನಾಧಿಪತಿ ಆದ ಕಾಲನೇಮಿ ರಾಕ್ಷಸರನ್ನ ಒಟ್ಟಿಗೂಡಿಸಿ ಭೂಮಿಯ ಮೇಲೆ ಅಟ್ಟಹಾಸ ಮೆರೆಯಕ್ಕೆ ಶುರು ಮಾಡ್ತಾನೆ. ದೇವತೆಗಳ ಕಣ್ಣಿಗೆ ತನ್ನ ಸಾಮ್ರಾಜ್ಯ ಕಾಣಬಾರ್ದು ಅಂತ ದಿವ್ಯ ಶಕ್ತಿಗಳಿಂದ ಆ ಸಾಮ್ರಾಜ್ಯವನ್ನೇ ಬಚ್ಚಿಟ್ಬಿಟ್ಟಿರ್ತಾನೆ. ಒಬ್ಬೊಬ್ಬರಾಗಿ ಋಷಿಗಳು ಕಾಣೆಯಾಗಕ್ಕೆ ಶುರು ಆಗ್ತಾರೆ. ಒಂದಿನ ಹಿಮಾಲಯದಲ್ಲಿ ಇದ್ದ ಒಂದು ವಾನರ ಸೈನ್ಯವನ್ನ ಅಪಹರಿಸಿಬಿಡ್ತಾನೆ ಕಾಲನೇಮಿ. ಅಪಹರಿಸಿದ ಆ ವಾನರ ಗುಂಪನ್ನ ಒಂದು ಪೂಜೆಗೆ ಬಲಿ ಕೊಡ್ಲಿಕ್ಕೆ ಸಿದ್ಧ ಮಾಡ್ತಾನೆ. ಆ ವಾನರ ಗುಂಪು ದಿಕ್ಕೇ ತೋಚದಿರ ಪ್ರಭು ಶ್ರೀರಾಮನ ಹೆಸರನ್ನ ಜೋರಾಗಿ ಕೂಗ್ತಾರೆ. ಅವರ ಕೂಗು ಎಷ್ಟು ಜೋರಾಗಿತ್ತು ಅಂದ್ರೆ ರಾಮನ ಧ್ಯಾನದಲ್ಲಿದ್ದ ಹನುಮನ ಕಿವಿಗೆ ಅದು ಬೀಳುತ್ತೆ. ರಾಮ ಭಕ್ತರನ್ನ ಕಾಪಾಡೋದಕ್ಕೆ ಆಂಜನೇಯ ಸ್ವಾಮಿ ಎದ್ದು ಹಾರ್ತಾನೆ. ಇತ್ತ ಕಾಲನೇಮಿ ಬ್ರಹ್ಮನ ಬಳಿ ನನ್ನ ನಾಶ ಮಾಡಲು ಶಿವ ಹಾಗೆ ವಿಷ್ಣುವಿನ ಅಂಶವಿರುವ ಜೀವಿ ಕೈಯಲ್ಲಿ ಮಾತ್ರ ಸಾಧ್ಯ ಆಗ್ಬೇಕು ಅನ್ನೋ ವರವನ್ನ ಪಡೆದು ಸಿದ್ಧನಾಗಿರ್ತಾನೆ. ಈ ವಿಷಯ ಆಂಜನೇಯ ಸ್ವಾಮಿಗೆ ತಿಳಿದು ಶಿವ ಧ್ಯಾನವನ್ನ ಮಾಡ್ತಾರೆ. ಮಹಾದೇವ ಒಂದು ಬೆಳಕಿನ ರೂಪದಲ್ಲಿ ಪ್ರತ್ಯಕ್ಷವಾಗಿ ಆಂಜನೇಯನ ಆತ್ಮವನ್ನ ಸೇರ್ತಾರೆ. ಇದರಿಂದ ಒಂದು ರೌದ್ರ ರೂಪವನ್ನ ತಾಳ್ತಾರೆ. ಅದೇ ಹನು ಭೈರವ. ಈ ರೂಪವನ್ನ ಕಂಡ ರಾಕ್ಷಸ ಕಾಲನೇಮಿ ಹೆದರಿ ಬಿಡ್ತಾನೆ. ಪ್ರಭು ಶ್ರೀರಾಮನ ಹೆಸರೇಳಿ ಹನು ಭೈರವ ಕಾಲನೇಮಿಯ ಸಂಹಾರವನ್ನ ಮಾಡ್ತಾರೆ. ಹೀಗೆ ಆಂಜನೇಯ ಸ್ವಾಮಿ ಎಷ್ಟೋ ರೂಪಗಳನ್ನ ತಾಳಿ ರಾಮ ಭಕ್ತರನ್ನ ಕಾಪಾಡಿದ್ದಾರೆ. ರಾಮನ ಹೆಸರಲ್ಲಿರೋ ಶಕ್ತಿ ಅಂತದ್ದೇ ಅಲ್ವಾ. ಪಾಕಿಸ್ತಾನದ ವಿರುದ್ಧ ಹೋರಾಡ್ತಿರುವ ನಮ್ಮ ಭಾರತದ ಸೈನ್ಯಕ್ಕೆ ಆ ಬಜರಂಗ ಬಲಿ ಹೆಚ್ಚು ಶಕ್ತಿ ನೀಡಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ. ಹೇಳಿ ಜೈ ಶ್ರೀರಾಮ್.